हाँ वाह वाह, ऐसा ऐसा रहने दो। वाह वाह बोला था लंबा है थोड़ा झुक जा, और तुमको है कि साला पुष्पा झुकेगा नहीं। ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಟ್ರಾವೆಲ್ ವೀಲಾಗ್ ಜೊತೆ ಬಂದಿದ್ದೀನಿ. ಯಾವ ಜಾಗ ಅಂತ ನಿಮಗೆ ಕುತೂಹಲನಾ? ನಿಮ್ಮ ವೀಕೆಂಡ್ ಅಥವಾ ಒಂದು ರಿಲ್ಯಾಕ್ಸಿಂಗ್ ದಿನಕ್ಕಾಗಿ ಸೂಪರ್ ಪ್ಲೇಸ್ ನೋಡ್ತಾ ಇದ್ರೆ ಈ ಒಂದು ರೆಸಾರ್ಟ್ ಮಾತ್ರ ಮಿಸ್ಸೇ ಮಾಡಬೇಡಿ. ಬೆಂಗಳೂರಿನ ಅತ್ಯಂತ ಜನಪ್ರಿಯ ರೆಸಾರ್ಟ್ಗಳಲ್ಲಿ ಇದು ಕೂಡ ಒಂದು. ಕ್ಲಬ್ ಕಬಾನಾ ರೆಸಾರ್ಟ್ನ ಪರಿಚಯ ಇವತ್ತು ನಿಮಗೆ ಮಾಡಿಸ್ತೀನಿ, ಬನ್ನಿ ಹಾಗಿದ್ರೆ. ಇನ್ನು ಈ ರೆಸಾರ್ಟು ಸುಮಾರು ಬೆಂಗಳೂರಿನಿಂದ 30-40 ಕಿಲೋಮೀಟರ್ ದೂರದಲ್ಲಿದೆ. ದೇವನಹಳ್ಳಿಯಲ್ಲಿರುವ ಸಾದಹಳ್ಳಿ ಅನ್ನೋ ಲೊಕೇಶನ್ ಅಲ್ಲಿ ಸಿಚುವೇಟ್ ಆಗಿದೆ. ರೆಸಾರ್ಟ್ನ ಪ್ರಮುಖ ಆಕರ್ಷಣೆಗಳು ಏನೆಲ್ಲ ಎಂಜಾಯ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಕೊನೆ ತನಕ ಮಾತ್ರ ನೋಡೋದನ್ನ ಮರಿಬೇಡಿ. ನಾವೆಲ್ಲ ಸುಮಾರು 7:30 ಟೈಮ್ಗೆ ರೀಚ್ ಆಗಿದ್ವಿ. ಸೊ ಬೆಳಗಿನ ಜಾವ ಟ್ರಾವೆಲ್ ಮಾಡಿಬಿಟ್ಟು ತುಂಬ ಹೊಟ್ಟೆ ಹಸಿತಾ ಇತ್ತು. ಇನ್ನೇನು ಮಾಡೋದು ಅಂತೇಳಿ ಬ್ರೇಕ್ಫಾಸ್ಟ್ ಲೈನ್ನ ಜಾಯ್ನ್ ಆದ್ವಿ. ಸೊ ಅಲ್ಲಿ ನೋಡಿದ್ರೆ ಬಿಸಿ ಬಿಸಿಯಾಗಿ ಇಡ್ಲಿ ವಡೆ, ಸಾಂಬಾರು, ಚಟ್ನಿ, ಪೂರಿ ಸಾಗು, ಪೊಂಗಲ್ಲು ಹೀಗೆ ಸಾಕಷ್ಟು ವೆರೈಟಿಗಳು ಇಟ್ಟಿದ್ರು. ಅದರಲ್ಲೂ ನಾನಂತೂ 2 ರೌಂಡ್ ತೊಗೊಂಡೆ. ಇನ್ನು ಪೊಂಗಲ್ಲು ಮತ್ತು ಚಟ್ನಿ ಹಾಕ್ಕೊಂಡು ಕಾಂಬಿನೇಷನ್ ನೀವು ಟ್ರೈ ಮಾಡಲೇಬೇಕು, ತುಂಬ ಬೊಂಬಟ್ಟಾಗಿತ್ತು. ರೆಸಾರ್ಟ್ ಆದಮೇಲೆ ಪೂಲ್ ಇರಲೇಬೇಕಲ್ವಾ? ಇಲ್ಲಿ 2 ರೀತಿ ಪೂಲ್ ಇದೆ. ಒಂದು ಲೇಜಿ ರಿವರ್ ಅಂತ, ಈ ರೀತಿ ಟ್ಯೂಬ್ ಇಟ್ಕೊಂಡು ಫ್ಲೋಟ್ ಮಾಡುವಂಥ ಆ್ಯಕ್ಟಿವಿಟೀಸು. ಇನ್ನೊಂದು ನೀವೇನು ನೋಡ್ತಾ ಇದ್ದೀರಾ, ಇದು ವೇವ್ ಪೂಲು. ಇಲ್ಲಿ ಕೂಡ ನೀವು ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ಬೋದು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಇನ್ನು ಮುಂದೆ ನಡೀತಾ ಇದ್ವಿ. ಒಂದಿಷ್ಟು ಹುಡುಗಿರು ಶಟಲ್ ಬ್ಯಾಡ್ಮಿಂಟನ್ ತಗೊಂಡು ಬ್ಯಾಡ್ಮಿಂಟನ್ ಆಡೋ ತಯಾರಿಲಿದ್ದರು. ಇನ್ನು ನಾವು ಆಫೀಸ್ ಕಡೆಯಿಂದ ಒಂದಿಷ್ಟು ಹುಡುಗರು ಹೋಗಿದ್ವಿ. ನಮಗೆ ಫಸ್ಟ್ ಕಂಡಿದ್ದ ಅಟ್ರಾಕ್ಷನ್ ಏನಂದರೆ ಟೇಬಲ್ ಟೆನ್ನಿಸು. ಅದು ಕಾಣ್ತಿದ್ದಾಗೇ ಹುಡುಗರು ಶುರು ಮಾಡಿಬಿಟ್ರು ಆಟ ಆಡೋಕ್ಕೆ. ರೆಸಾರ್ಟ್ ಯಾವುದೇ ಇರಲಿ, ಗೇಮ್ ಯಾವುದೇ ಸ್ಟಾರ್ಟ್ ಮಾಡಲಿ, ಕ್ರಿಕೆಟ್ ಆಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಸೊ ಇಲ್ಲಿ ಕೂಡ ವಿಶಾಲವಾದ ಒಂದು ಫೀಲ್ಡ್ ಉಂಟು. ಸೊ ನಾವು ಹಾಗೆ ಹುಡುಗರೆಲ್ಲ ಸೇರಿಕೊಂಡು ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿಬಿಟ್ವಿ. आप लोग कैसे खेलते हो? आप लोग पॉइंट से खेलते हो कि कौन पहले खत्म कर रहा है उससे खेलते हो? नहीं, पॉइंट से खेलते हो तो इट इज ओपन, टेक व्हाटएवर यू वांट. हम लोग दिस इज 10, दिस इज 20, दिस इज नॉट लाइक दैट. इफ इट इज गेम लाइक तो सफेद वाला भी खेलते हैं. See, there are two ways you play this. One way is this is 10, this is 20, this is 50. You take whatever you want, but after this you have to cover with 1. ಇನ್ನೇನು ಕ್ರಿಕೆಟ್ ಆಯಿತು, ಕೇರಮ್ ಬೋರ್ಡ್ ಆಡೋಣ ಅಂತ ಹೇಳ್ಬಿಟ್ಟು ಬಂದರೆ ಇಲ್ಲಿ ಎಲ್ಲರದು ತಮ್ಮದೇ ರೂಲ್ಸ್ ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಬಿಟ್ಟು ಬೇಜಾರಾಯಿತು ಅಂತ ಅಂದ್ಕೊಂಡ್ರೆ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಮಾಡಿಸ್ತಾರೆ. ಸೊ ಅದು ಅಲ್ಲದೆ ಸಣ್ಣದಾಗಿ ಬಾಸ್ಕೆಟ್ಬಾಲ್ ಕೋರ್ಟ್ ಕೂಡ ಉಂಟು. ಬೇಜಾರಾಯ್ತಾ 1-2 ಬಾಲ್ ಹಾಕ್ಬೋದು. ಇನ್ನು ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಈ ರೀತಿ ಕಾಮಾಗಿ ಕೂತ್ಕೊಂಡು ಒಂದು ಟೇಬಲ್ ಮುಂದೆ ಚೆಸ್ ಆಡ್ಬೋದು. बोला था लंबा है थोड़ा झुक जा, और तुमको है कि साला पुष्पा झुकेगा नहीं. ನಾವು ಅದೆಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಶೂಟಿಂಗ್ ಆಕ್ಟಿವಿಟಿಗೆ ಹೋದ್ವಿ. ಅಲ್ಲಿ ಎಲ್ಲರೂ ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕ್ಕೋಸ್ಕರ ತಮ್ಮದೇ ಆದ ಸ್ಟೈಲಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ರೆಗ್ಯುಲರ್ ಆಗಿ ಟೇಬಲ್ ಟೆನ್ನಿಸ್ ಆಡೋರಿಗೆ ಇಲ್ಲಿ ಟೇಬಲ್ ಟೆನ್ನಿಸ್ ಕೋರ್ಟ್ ಕೂಡ ಇದೆ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಥವಾ ಆಟ ಆಡ್ಬೋದು. ಒಂದಿಷ್ಟು ಆಕ್ಟಿವಿಟೀಸ್ ಎಲ್ಲ ಮುಗಿದ್ಮೇಲೆ ಕೊನೆಯದಾಗಿ ನಾವು ರೋಪ್ ಆಕ್ಟಿವಿಟಿಗೆ ಇಳಿದ್ವಿ.
ಸೊ ಹಗ್ಗ ಜಗ್ಗಾಟ ಅಂತ ಹೇಳ್ತೀವಿ ನೋಡಿ ಅದನ್ನು. ಸೊ ಅದರಲ್ಲೂ ಸಾಕಷ್ಟು ಒಂದು ಫನ್ನು ಎಂಜಾಯ್ನ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ. ಸೊ ಹೀಗೆ ನಾನು ಮೇಲ ನೀನು ಮೇಲ ಅನ್ನೋ ಒಂದು ಪೈಪೋಟಿಗಿಳಿದು ಆಟ ಆಡಿದ್ದುಂಟು. ಒಟ್ಟಾರೆ ಹೇಳಬೇಕು ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್ಸ್ ಅಂತ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ. ಡೇ ಔಟ್ಗಾಗಲಿ ಅಥವಾ ನೈಟ್ ಸ್ಟೇ ಮಾಡ್ಕೋಬೇಕು ಅಂದ್ಕೊಂಡ್ರು ಅದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟೀಸು ಇಲ್ಲಿದೆ. ಸೊ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನಾವಂತೂ ಡೇ ಔಟಿಂಗ್ ಪ್ಯಾಕೇಜ್ ತೊಗೊಂಡಿದ್ವಿ ಕಾರ್ಪೊರೇಟ್ ಕಡೆಯಿಂದ. ಸೊ ನೀವು ನೋಡಿದಷ್ಟು ಗೇಮ್ಸ್ಗಳನ್ನ ಆಟ ಆಡಿದ್ವಿ, ಚೆನ್ನಾಗಿ ಫನ್ ಎಂಜಾಯ್ ಮಾಡಿದ್ವಿ. ಸೊ ಎಲ್ಲ ಮಜವಾಗಿತ್ತು. ಸೊ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಇದಿಷ್ಟು ಈ ಸರದಿಯ ವಿಡಿಯೋ ವ್ಲಾಗ್ ಆಗಿತ್ತು. ಇನ್ನಷ್ಟು ಟ್ರಾವೆಲ್ ವಿಡಿಯೋಸು ಮತ್ತು ಇನ್ಫಾರ್ಮೇಷನ್ಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಾಕಷ್ಟು ಜನರಿಗೆ ಶೇರ್ ಮಾಡಿ. That's all for today. Until I come back with the next video, please take care of yourself. Thank you.